ನಮಸ್ತೆ, ನಾನು ಡಾಕ್ಟರ್ ಚೈತ್ರಾ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇನ್ ದಾವಣಗೆರೆ. ನಾನು ಈ ವಿಡಿಯೋದಲ್ಲಿ ಆಗಿರೋ ವೆಯ್ಟ್ ಲಾಸ್ನ ಹೇಗೆ ಮೇಂಟೈನ್ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಈಗ ಒಂದ್ಸತಿ ನಾವು ಡಯಟ್, ಎಕ್ಸಸೈಸ್ ಇದೆಲ್ಲ ಮಾಡಿ ವೆಯ್ಟ್ ಲಾಸ್ ಆದ ನಂತರ ಅದನ್ನು ಮೇಂಟೈನ್ ಮಾಡಬೇಕು. ಅಂದರೆ ಅದು ಮತ್ತೆ ಆಗಿರೋ ವೆಯ್ಟ್ ಲಾಸ್ ಮತ್ತೆ ರೀಗೇನ್ ಆಗಬಾರ್ದು, ಆ ಥರ ನೋಡಿಕೊಳ್ಬೇಕು. ಅದು ಹೇಗೆ ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಈಗ ವೆಯ್ಟ್ ಲಾಸ್ ಮಾಡೋದು ಎಷ್ಟು ಕಷ್ಟ, ಅದಕ್ಕಿಂತ ಕಷ್ಟ ಆಗಿರೋ ವೆಯ್ಟ್ ಲಾಸ್ನ ಮೇಂಟೈನ್ ಮಾಡೋದು. ಸೊ ಅದಕ್ಕೆ ಫಸ್ಟ್ ಥಿಂಗ್ ಏನಂತ ಹೇಳಿದರೆ, ನೀವು ಒಂದು ದಿನಕ್ಕೆ ಅಟ್ಲೀಸ್ಟ್ 60 ಮಿನಿಟ್ಸ್ ಎಕ್ಸಸೈಸ್ ಮಾಡಲೇಬೇಕು. ಮುಂಚೆ ಯಾವ ಥರ ಎಕ್ಸಸೈಸ್ ಮಾಡ್ತಿದ್ರಲ್ವ ಅದನ್ನು ಕಂಟಿನ್ಯೂ ಮಾಡಲೇಬೇಕು. ಹೆಲ್ದಿ ಡಯಟ್ ಅಗೇನ್ ಕಂಟಿನ್ಯೂ ಮಾಡಲೇಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು. ಸ್ಲೀಪ್ ಅಟ್ಲೀಸ್ಟ್ 8 to 9 hours ಆಫ್ ಸ್ಲೀಪ್ ಇರಲೇಬೇಕು. ಮತ್ತು ನಿಮ್ಮದು ಟೆಲಿವಿಷನ್ ವಾಚಿಂಗ್ ಟೈಮ್ನ ಒಂದು ವಾರಕ್ಕೆ 10 ಗಂಟೆಯಿಂದ ಕಡಿಮೆಗೆ ಸೀಮಿತವಾಗಿರಬೇಕು. ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನಿಮ್ಮದು ವೆಯ್ಟ್ ಲಾಸ್ ಏನಾಗಿದೆ ಅದು ಮೇಂಟೈನ್ ಆಗ್ತಾ ಹೋಗ್ತದೆ. ಥ್ಯಾಂಕ್ ಯು.